ಬಿಜೆಪಿ ವಿಚಾರಕ್ಕೆ ಬರೋದಾದರೆ ಬಿಜೆಪಿಗೆ ಅತಿ ದೊಡ್ಡ ತೊಂದರೆ ಕಾಣಿಸ್ಕೊಳ್ತಾ ಇರತಕ್ಕಂಥದ್ದು ಬಂಡಾಯ ಅಭ್ಯರ್ಥಿಗಳದ್ದು. ಬಂಡಾಯ ಅಭ್ಯರ್ಥಿ ಅನ್ನೋದಕ್ಕಿಂತ ಬಂಡಾಯ, ಕೆಲವರೆಲ್ಲರೂ ಕೂಡ ಅಸಮಾಧಾನಿತರಾಗಿದ್ದಾರೆ ಟಿಕೆಟ್ ಘೋಷಣೆ ಆದಮೇಲೆ. ಈ ಬಂಡಾಯವನ್ನು ಪರಿಹರಿಸುವ ಬಗೆ ಹೇಗೆ, ಇದು ಚುನಾವಣೆಯ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತಾ ಇಲ್ವಾ ಅಂತ. ಘೋಷಣೆ ಬೆನ್ನಲ್ಲೇ ಬಿಜೆಪಿಯಲ್ಲಿ ಬಂಡಾಯ ಜೋರಾಗಿದೆ. ಸೊ ಬಂಡಾಯ ಅಭ್ಯರ್ಥಿ ಅಸಮಾಧಾನಿತರ ಶಕ್ತಿ ಪರೀಕ್ಷೆಯನ್ನ ಮಾಡ್ತಾ ಇದೆಯಂತೆ ಹೈಕಮಾಂಡ್. 5 ಕ್ಷೇತ್ರಗಳಲ್ಲಿ ಸರ್ವೆ ನಡೆಸಿದೆ ಬಿಜೆಪಿ ಹೈಕಮಾಂಡ್. ಈಗ ಅಂದರೆ ಟಿಕೆಟ್ ಘೋಷಣೆ ಆದಮೇಲೆ ಒಂದು ರಿಸಲ್ಟ್ ಏನು ಬಂದಿದೆ, ಮೋದಿ ಫೇಸೆ ಗಟ್ಟಿ. 2-3 ಕ್ಷೇತ್ರದಲ್ಲಿ ಸ್ವಲ್ಪ ಏಟು ಬೀಳಬಹುದು, ಆದರೂ ಮ್ಯಾನೇಜ್ ಮಾಡಬಹುದು. 5 ಲೋಕಸಭಾ ಕ್ಷೇತ್ರಗಳ ಅಸಮಾಧಾನದ ಬಗ್ಗೆ ಬಿಜೆಪಿಗೆ ಸ್ವಲ್ಪ ಈಗ ಆತಂಕ ಇದೆ. ಅಸಮಾಧಾನಿತರ ಮನವೊಲಿಕೆ ಮಾಡುತ್ತಾ ಕೈ ಬಿಡುತ್ತಾ ಹೈಕಮಾಂಡ್ ಅಂತಕ್ಕಂಥದ್ದು. ಸರ್ವೆ ಮಾಡಿಸಿದಾರಂತೆ. ಇವರ ಪ್ರಭಾವ ಎಷ್ಟು? ಯಾಕೆಂದರೆ ಹಲವಾರು ಕ್ಷೇತ್ರ, ದಾವಣಗೆರೆ, ಶಿವಮೊಗ್ಗ, ತುಮಕೂರು, ಕೊಪ್ಪಳ, ಬೆಳಗಾವಿ, ಇಲ್ಲೆಲ್ಲ ಕಡೆ ಸರ್ವೆ ಮಾಡಿಸಿದ್ದಾರೆ. ಏನಾಗ್ಬೋದು ಬಂಡಾಯದಿಂದ? ಇದರಿಂದ ಪರಿಣಾಮ ಯಾವ ರೀತಿ ಬೀರುತ್ತೆ? ನಮ್ಮ ಕಿತ್ತಾಟದಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವಾಗುತ್ತಾ ಅಥವಾ ಮೋದಿ ಫೇಸೆ ಗಟ್ಟಿನಾ? ಮೋದಿ ಮುಖ ನೋಡ್ಕೊಂಡು ಜನ ಓಟ್ ಹಾಕ್ತಾರಾ, ಕ್ಯಾಂಡಿಡೇಟ್ ಮುಖ ನೋಡ್ಕೊಂಡು ಓಟ್ ಹಾಕ್ತಾರಾ, ಅಥವಾ ಬಂಡಾಯ ಸಾರಿರ್ತಕ್ಕಂಥವರು ತಮ್ಮ 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 ಮತಗಳನ್ನು ಎಷ್ಟರ ಮಟ್ಟಿಗೆ ಬೇರೆ ಕಡೆ ತಿರುಗಿಸಬಲ್ಲರು? ಇದೆಲ್ಲವನ್ನು ಕೂಡ ಸರ್ವೆ ಮುಖಾಂತರ ಈಗ ಬಿಜೆಪಿ ಅವರು ಕಂಡುಕೊಂಡಿದ್ದಾರೆ ಹೈಕಮಾಂಡ್. ಅಷ್ಟು ದೊಡ್ಡ ಟೆನ್ಷನ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನೋಡಿ, ದಾವಣಗೆರೆ, ಶಿವಮೊಗ್ಗ, ತುಮಕೂರು, ಕೊಪ್ಪಳ ಮತ್ತು ಬೆಳಗಾವಿ, ಇಲ್ಲಿ ಈಗ ಟಿಕೆಟ್ ವಂಚಿತರು ಅಸಮಾಧಾನವನ್ನು ತೋರಿಸ್ತಾ ಇರ್ತಕ್ಕಂಥದ್ದು. ದಾವಣಗೆರೆಯಲ್ಲಿ ಸಿದ್ದೇಶ್ವರ್ ಕುಟುಂಬಕ್ಕೆ ಕೊಟ್ಟರು ಅನ್ನೋ ಕಾರಣಕ್ಕೋಸ್ಕರ ರೇಣುಕಾಚಾರ್ಯ, ರವೀಂದ್ರನಾಥ್ ಅವರದ್ದು. ಇನ್ನು ಶಿವಮೊಗ್ಗದಲ್ಲಿ ಈಶ್ವರಪ್ಪ, ತುಮಕೂರಿನಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗಿದ್ದಾರೆ ಮಾಧುಸ್ವಾಮಿ ಅವರು, ಬಟ್ ಸ್ಟಿಲ್ ಇದೆ. ಇನ್ನು ಅಸಮಾಧಾನಿತರ ಶಕ್ತಿ ಎಷ್ಟು, ಬಿಜೆಪಿಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಇವರಿಂದ ಅಂತಕ್ಕಂಥ ಸರ್ವೆ ಕೂಡ ಮಾಡಿಸಿದ್ದಾರೆ. ಅಸಮಾಧಾನಿತರ ಶಕ್ತಿ ಎಷ್ಟು ಓಟ್ ಅವರು ತಿರುಗಿಸಬಲ್ಲರು ಬಿಜೆಪಿಗೆ ಬರುವಂತಹ ಓಟನ್ನು. 2-3 ಲೋಕಸಭಾ ಕ್ಷೇತ್ರಗಳಲ್ಲಷ್ಟೇ ಸ್ವಲ್ಪ ಒಳ್ಳೆಟಾಗ್ಬೋದು ಅಂತಕ್ಕಂಥ ಲೆಕ್ಕಾಚಾರ ಇದೆ. ಎಲ್ಲ ಕಡೆ ಅಲ್ಲ, 5ರಲ್ಲಿ 2-3 ಲೋಕಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಅದು ಸ್ವಲ್ಪ ಮಟ್ಟಿಗೆ ಒಳ್ಳೆಟಾಗಬಹುದು. 1-1.5 ಲಕ್ಷ ಲೀಡಲ್ಲಿ ಗೆಲ್ತಾ ಇದ್ದವರು ಒಂದು 80,000 70,000ಕ್ಕೆ ಬರಬಹುದು. ಆದರೆ ಸೋಲುವ ಸನ್ನಿವೇಶ ಇಲ್ಲ ಅಂತಕ್ಕಂಥದ್ದು ಸರ್ವೆನಲ್ಲಿ ಗೊತ್ತಾಗಿದೆ. ಉಳಿದ ಕಡೆ ಮ್ಯಾನೇಜ್ ಮಾಡಬಹುದು, ಪರಿಣಾಮ ಬೀರಲ್ಲ ಅಂತಕ್ಕಂಥ ಸಂದೇಶ ಕೂಡ ಬಂದಿದೆ. ಬೇರೆ ಕಡೆ ಅಂತಂದರೆ ಇನ್ನೊಂದು 2 ಕ್ಷೇತ್ರ ದೊಡ್ಡ ಮಟ್ಟದಲ್ಲಿ ಇವರಿಗೆ ಶಿವಮೊಗ್ಗದಲ್ಲಿ ತೊಂದರೆ ಆಗ್ಬೋದು ಈಶ್ವರಪ್ಪನವರಿಂದ, ಬೆಳಗಾವಿನಲ್ಲಿ ಹೊಡೆತ ಬೀಳ್ಬೋದು ಜಗದೀಶ್ ಶೆಟ್ಟರ್ ಟಿಕೆಟ್ ಕೊಟ್ಟರೆ, ಬಟ್ ದಾವಣಗೆರೆ ಇಲ್ಲೆಲ್ಲ ಮ್ಯಾನೇಜ್ ಮಾಡ್ಬೋದು. ಬಂಡಾಯ ಇದ್ದಿರ್ತಕ್ಕಂಥ ಈಶ್ವರಪ್ಪನವ್ರ ಬಗ್ಗೆ ಬಿಜೆಪಿ ಹೈಕಮಾಂಡ್ಗೆ ಅಸಮಾಧಾನ ಇದ್ದೇ ಇದೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಪಕ್ಕಕ್ಕೆ ಸರಿರಿ ಎಂದಾಗ ಪಾಪ ಈಶ್ವರಪ್ಪ ಸರಿದ್ರು, ಬಟ್ ಈ ಸರ್ತಿ ಮಗನಿಗೆ ಟಿಕೆಟ್ ಸಿಗಲಿಲ್ಲ ಅಂತ ಬಂಡಾಯ ಇದ್ದಿದ್ದಾರೆ. ಮಾರ್ಚ್ 28ರ ಬಳಿಕ ಬಿಜೆಪಿ ಹೈಕಮಾಂಡ್ನಿಂದ ಖಡಕ್ ಸಂದೇಶ ಈಶ್ವರಪ್ಪಗೆ ರವಾನೆ ಆಗುತ್ತೆ. ಯಾಕೆಂದರೆ ನಾಮಿನೇಷನ್ ಹಾಕೋದು ವಾಪಸ್ ಪಡೆಯೋದಕ್ಕೆ ಟೈಮ್ ಸಿಗುತ್ತೆ. ನಾಮಿನೇಷನ್ ಇವರು ಫೈಲ್ ಮಾಡಿದ್ರು ವಾಪಸ್ ತಗೊಳ್ಳಿ ಅಂತ ಹೇಳ್ಬೋದು. ಒಂದು ವೇಳೆ ಎಚ್ಚರಿಕೆಗೂ ಬಗ್ಗದಿದ್ದರೆ ಅಂತಿಮವಾಗಿ ಶಿಸ್ತು ಕ್ರಮವನ್ನು ಕೈಗೊಳ್ತಕ್ಕಂಥ ಸಾಧ್ಯತೆ. ಅವರೇ ಹೇಳ್ಬಿಟ್ಟಿದಾರಲ್ಲ ಈಶ್ವರಪ್ಪ, ಅಬ್ಬಬ್ಬ ಅಂದರೆ ಒಂದು ನೋಟಿಸ್ ಕೊಡ್ಬೋದು, ಇನ್ನೂ ಸ್ವಲ್ಪ ಧೈರ್ಯ ಮಾಡಿದ್ರೆ ಪಕ್ಷದಿಂದ ಉಚ್ಚಾಟಿಸ್ಬೋದು. ಅದು ಈಶ್ವರಪ್ಪನವ್ರಿಗೆ ಗೊತ್ತಿದೆ, ನಾನು ಅದಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಈಗ ಹೈಕಮಾಂಡ್ ಈಶ್ವರಪ್ಪನವರ ವಿರುದ್ಧ ಏನು ಕ್ರಮ ತಗೊಳ್ತಾರೆ ಅಂತ ನೋಡಬೇಕು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ 5 ಕ್ಷೇತ್ರಗಳಲ್ಲಿ ಬಂಡಾಯದ ಬಳಿಕ ನಡೆಸಿರ್ತಕ್ಕಂಥ ಸರ್ವೆ ರಿಪೋರ್ಟ್ ಏನು ಹೇಳುತ್ತೆ? ತೀರಾ ಒಬ್ಬ ವ್ಯಕ್ತಿಯಿಂದ ಅಥವಾ ಒಂದು ಬಂಡಾಯದಿಂದ ಬಿಜೆಪಿ ಅಭ್ಯರ್ಥಿ ಸೋಲನ್ನು ಅನುಭವಿಸ್ಬೋದು ಅಂತಕ್ಕಂಥ ಸನ್ನಿವೇಶ ಇದೆಯಾ, ಹೇಗೆ? ಅರವಿಂದ್, ಹೈಕಮಾಂಡ್ ನಾಯಕರು ಏನು 7-8 ಕ್ಷೇತ್ರಗಳಲ್ಲಿ ಏನು ಒಳೆಯಟ್ಟು ಬೀಳುತ್ತೆ ಅನ್ನುವಂತಹ ವಿಚಾರ ಇದೆ, ಅದಕ್ಕೇನು ತಲೆ ಕೆಡಿಸ್ಕೊಂಡಿಲ್ಲ. ಆದರೂ ಕೂಡ ಸೇಫರ್ಗಾಗಿ ಸೇಫ್ಟಿಗಾಗಿ ಒಂದಷ್ಟು ಸರ್ವೆಗಳನ್ನು ಮಾಡಿದ್ದಾರೆ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಂತ ಹೇಳಲಾಗ್ತಿದೆ. ಆ ಸರ್ವೆಗಳ ಪ್ರಕಾರ ಯಾವುದೇ ಟೆನ್ಷನ್ ಇಲ್ಲ, ಅಭ್ಯರ್ಥಿ ಅಂತೂ ಸೋಲೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಸ್ವಲ್ಪ ಮಟ್ಟಿಗೆ ಮತಗಳಿಕೆ ಪ್ರಮಾಣದಲ್ಲಿ ಕಡಿಮೆ ಆಗಬಹುದು ಅನ್ನುವಂಥ ಒಂದು ಸರ್ವೆಯಿಂದ ಮಾಹಿತಿಗಳು ಹೊರಗಡೆ ಬಂದಿದ್ದಾವೆ. ಜೊತೆಗೆ ಅಷ್ಟು ಸುಲಭ ಅಲ್ಲ ಹೈಕಮಾಂಡ್ ನಾಯಕರನ್ನ ಎದುರಾಕೊಂಡು ಯಾರೆಲ್ಲ ಬಂಡಾಯ ಎದ್ದಿದ್ದಾರೆ ಅವರು ಚುನಾವಣೆ ಗೆಲ್ಲುವಂಥದ್ದು. ಅವ್ರಿಗೆ ಸಂಘಟನೆ ಬಲ ಬೇಕಾಗಿದೆ, ಜೊತೆಗೆ ಕಾರ್ಯಕರ್ತರ ಬಲ ಬೇಕು. ಅದ್ಯಾವುದು ಕೂಡ ಈಗ ಯಾರು ಈಶ್ವರಪ್ಪ ಆದಿಯಾಗಿ ಯಾರೆಲ್ಲ ಬಂಡಾಯ ಸಾರಿದ್ದಾರೆ ಯಾರಿಗೂ ಕೂಡ ಇಲ್ಲ. ಅದು ಚೆನ್ನಾಗೇ ಗೊತ್ತಿದೆ ಹೈಕಮಾಂಡ್ ನಾಯಕರಿಗೆ ಮತ್ತು ರಾಜ್ಯ ನಾಯಕರಿಗೆ. ಆದರೂ ಕೂಡ ಸರ್ವೆ ಮಾಡಿಸಿ ಆ ಒಂದು ಸಂಬಂಧಪಟ್ಟಂತಹ ಒಂದು ಸಮಾಧಾನವನ್ನು ಹೊಂದಿದ್ದಾರೆ ನಾಯಕರುಗಳು.
ಆದರೆ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ ಮತಗಳಿಗೆ ಪ್ರಮಾಣದಲ್ಲಿ ಅನ್ನುವಂಥ ಮಾಹಿತಿಗಳು ಬಂದಿದ್ದಾವೆ. ಜೊತೆಗೆ ಕಾಂಗ್ರೆಸ್ಸು ಈ ಒಂದು ಸದವಕಾಶವನ್ನು ಬಳಸ್ಕೊಳ್ಳುತ್ತೆ, ಎನ್ಕ್ಯಾಶ್ ಮಾಡಿಕೊಳ್ಳುತ್ತೆ. ಆ ಮೂಲಕ ಇದನ್ನು ಒಂದು ಅಸ್ತ್ರವಾಗಿ ಮಾಡಿಕೊಂಡು ಚುನಾವಣೆಯಲ್ಲಿ ಡ್ಯಾಮೇಜ್ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಪ್ರಯತ್ನ ಪಡ್ತಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಬಂದಿದೆ. ಅದಕ್ಕೆ ಏನು ಮಾಡಬೇಕು, ಟ್ಯಾಕಲ್ ಮಾಡಬೇಕು ಅನ್ನುವಂಥ ತಂತ್ರಗಾರಿಕೆಯನ್ನು ಕೂಡ BJP ನಾಯಕರು ರೂಪಿಸೋದಕ್ಕೆ ಮುಂದಾಗಿರುವಂಥದ್ದು. ಒಟ್ಟಾರೆಯಾಗಿ ಈಗ 28 ನಂತರ ಈಶ್ವರಪ್ಪನವ್ರಿಗೆ ಒಂದು ಫೈನಲ್ ಆದಂಥ ಖಡಕ್ ವಾರ್ನಿಂಗ್ ರವಾನೆ ಮಾಡಲಾಗುತ್ತೆ. ಅಲ್ಲಿವರೆಗೆ ಇತರ ಕ್ಷೇತ್ರಗಳಲ್ಲೂ ಕೂಡ ಬಂಡಾಯದ ಬಿಸಿ ಆರಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಹೈಕಮಾಂಡ್ ನಾಯಕರದು. ಹಾಗಾಗಿ ಅಲ್ಲಿವರೆಗೂ ಕೂಡ ಕಾದು ನೋಡುವ ತಂತ್ರಕ್ಕೆ ಹೈಕಮಾಂಡ್ ನಾಯಕರು ಕೂಡ ಮೊರೆ ಹೋಗಿದ್ದಾರೆ. ಈಶ್ವರಪ್ಪನವರ ವಿಚಾರದಲ್ಲಿ ಹೈಕಮಾಂಡ್ ನಾಯಕರು ಈಗಾಗಲೇ ಬಹಳ ಕಠಿಣವಾಗಿದ್ದಾರೆ. ಅವರು ಹೈಕಮಾಂಡ್ ಮಾತನ್ನು, ಪಕ್ಷದ ಮಾತನ್ನು ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥ ವಿಚಾರಕ್ಕಾಗಿ. ಹಾಗಾಗಿ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅವ್ರ ವಿಚಾರದಲ್ಲಿ ನೋಡಬೇಕು. ಆದರೆ ಉಳಿದ ಕ್ಷೇತ್ರಗಳಲ್ಲಿ ಬಂಡಾಯ ಬಿಸಿ ಆರಬಹುದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದೆ. ಮತ್ತು ಈ ಮಧ್ಯೆ ಈ ಸರ್ವೆಗಳ ಮೂಲಕ ಯಾವುದೇ ಆತಂಕ ಇಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಬಂದಿದ್ದಾವೆ. ಹಾಗಾಗಿ ಒಂದು ರೀತಿಯಲ್ಲಿ ನಿರಾತಂಕದಲ್ಲಿ ಚುನಾವಣಾ ಕಾರ್ಯ, ಚುನಾವಣಾ ಲೆಕ್ಕಾಚಾರವನ್ನು ಮಾಡೋದಕ್ಕೆ ಹೈಕಮಾಂಡ್ ನಾಯಕರು ಮುಂದಾಗಿದ್ದಾರೆ. ಅರವಿಂದ್. ಓಕೆ ಮಸೂದ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅದೇ ಮೋದಿಯ ಮುಖವನ್ನು ನೋಡಿ ಜನ ವೋಟ್ ಹಾಕ್ತಾರೆ. ಬಂಡಾಯ ಎದ್ದವರಿಗೆ ಬೆಲೆ ಕೊಡಲ್ಲ. ಬಂಡಾಯ ಎದ್ದವ್ರಿಗೆ ಎಷ್ಟು ಮತಗಳನ್ನು BJPಯಿಂದ ಕಸಿದುಕೊಳ್ಬೋದು ಅಬ್ಬಬ್ಬ ಅಂತಂದರೆ 100, 200, 1000. ಸೊ ಹಾಗಾಗಿ ಗೆಲುವಿನ ಅಂತರ ಏನಿರುತ್ತೆ, ಮಾರ್ಜಿನ್ನು, ಅದರಲ್ಲಿ ಸ್ವಲ್ಪ ಕಡಿಮೆ ಆಗಬಹುದೇ ಹೊರತು ಅಭ್ಯರ್ಥಿಗಳು ಸೋಲುವ ಸನ್ನಿವೇಶ ಇಲ್ಲ ಅಂತಕ್ಕಂಥದ್ದು ರಿಪೋರ್ಟ್ನಲ್ಲಿ ಗೊತ್ತಾಗಿರುವಂತಹ ಅಂಶ.